ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಲಕ್ಷ್ಮೀ ವೈಷ್ಣವ್ ಒಂದೇನಂತೂ ತಂಗಿ ಮದುವೆನ ಮಾಡಿಸೇ ಬಿಟ್ರು. ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಮದುವೆ ಆಗಿದೆ. ಕಾವೇರಿ ಸೈಲೆಂಟ್ ಆಗ್ತಾರ, ವೈಲೆಂಟ್ ಆಗ್ತದಾರ? ಹಾಗಿದ್ರೆ ಕಾವೇರಿಯ ಕೇಲ್ ಕತ್ತು ಮಾಡೋದಕ್ಕೆ ಮಗನೇ ಮುಂದೆ ಬಂದ್ಬಿಟ್ನ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಧಿ ಮೊದಲಲ್ಲೇ ಹೇಳಿದ್ಲು ಕಾವೇರಿಗೆ ಮದುವೆ ಮಾಡಿಸಿ ಅಂತ. ಆದ್ರೆ ಕಿವಿ ಕೂಡ ಹಾಕೊಳ್ಳಿಲ್ಲ ಕಾವೇರಿಗೆ ಜಸ್ಟ್ ಪುಟ್ಟನ್ ಬಿಟ್ರೆ ಬೇರೆ ಏನು ಯೋಚನೆ ಇಲ್ಲವೇ ಇಲ್ಲ ಕಾವೇರಿಗೆ. ಅಂದಮೇಲೆ ಪಾಪ ವಿಧಿ ಮಾತು ಹೇಗೆ ಕಿವಿಗೆ ಬೀಳುತ್ತೆ? ಆದ್ರೂ ಪಾಪ ಹುಡುಗಿ ಇನ್ನೇನ್ ಮಾಡುದು, ಬುದ್ಧಿ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಅಮ್ಮನ ಅಪರಾವತಾರ ಅಂತ ಹೇಳಿದ್ಮೇಲೆ ಅಹಂಕಾರಕ್ಕೆ ಭೂಷಣ ಪ್ರಾಯವಾಗಿರೋ ವಿಧಿ ಖಂಡಿತವಾಗ್ಲೂ ಅಮ್ಮಂಗೆ ಪಾಠ ಕಲಿಸ್ತೀನಿ ಅಂತ ಮುಂದಾಗ್ತಾಳೆ. ಅದೇ ಕಾರಣಕ್ಕೆ ಅವಳು ತೆಗಳು ಸ್ಟೆಪ್ ವಿಖ್ಯಾತ್ ಜೊತೆ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗೋದು. ಅದೇ ಸಾಮೂಹಿಕ ವಿವಾಹಕ್ಕೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಗೆಸ್ಟ್ ಆಗಿ ಹೋಗಿದ್ದಾರೆ. ಈ ಕಡೆ ವಿಧಿ ಮದುವೆ ಆಗೋಕ್ಕೂ ಮುನ್ನ ವಿಖ್ಯಾತ್ ಕೂಡ ಬೇಡ ಅಂತಾನೆ ಹೇಳ್ತಾನೆ. ಮನೆಯವರ ಒಪ್ಪಿಗೆ ತಗೊಂಡು ಹಾಗೋಣ, ಯಾಕಂದ್ರೆ ನಮ್ಮ ಮನೆ ತನ್ನ ಪಾಳೆಗಾರ ಫ್ಯಾಮಿಲಿ. ನಮ್ಮ ಮನೇಲಿ ಅಪ್ಪ ಒಂದೇ ಒಂದು ಮಾತು ಸದ್ದು ಅಂದ್ರೂ ಕೂಡ ಯಾರು ಕೂಡ ಮರು ಮಾತನಾಡುವುದಿಲ್ಲ, ಪ್ರಶ್ನಿಸುವುದಿಲ್ಲ ಅಂತ ಒಂದು ಕುಟುಂಬಕ್ಕೆ ಸೇರಿದವನು. ನಿನ್ಗೆ ಅನ್ನಿಸ್ತಿರ್ಬೋದು ನಾನು ತುಂಬಾನೇ ನಿನ್ನ ಅರ್ಥ ಮಾಡ್ಕೋತೀನಿ, ಬ್ರಾಡ್ ಮೈಂಡೆಡ್ ಅಂತ. ಬಟ್ ನಾನು ಹೊರಗಡೆ ಇದ್ದೀನಿ ಇಷ್ಟು ವರ್ಷ, ಅದಕ್ಕೆ ನಾನು ಹೇಗಿದ್ದೇನೆ, ಏನಾದ್ರೂ ನಮ್ಮೂರಲ್ಲಿ ಇದ್ದಿದ್ರೆ ನಾನು ಅದೇ ರೀತಿ ಇರ್ತದೆ ಅಂತ ಹೇಳ್ತಿದ್ದಾಗೆ ನಮಗೆ ಒಂದು ಸಣ್ಣ ಕ್ಲೂ ಸಿಗುತ್ತೆ. ಅಪ್ಪನ ಮಾತನ್ನ ದಾಟುವುದಿಲ್ಲ. ಖಂಡಿತವಾಗ್ಲೂ ಅಲ್ಲಿ ವಿಧಿ ಕತೆ ಫಿನಿಶ್. ಆದ್ರೂ ಕೂಡ ಕೇರ್ ಮಾಡಲ್ಲ ವಿಧಿ. ಬಟ್ ಒಂದ್ ಸ್ಟೆಪ್ ಮುಂದೆ ಹೋಗಿ ಅಮ್ಮಂಗೆ ಕಾಲ್ ಮಾಡಿ ವಿಷಯ ಮಾತಾಡೋಣ ಅಂತ ಅನ್ಕೋತಾಳೆ. ಬಟ್ ಆಗ್ಲೂ ಕೂಡ ಕಾವೇರಿಗೆ ಪುಟ್ಟಂದೇ ಚಿಂತೆ. ಯಾಕಂದ್ರೆ ಗೊಂಬೆ ಆಡ್ಸೋರು ಬಂದಿದ್ದ ನಿನ್ನ ಹಾಗೆ ಇವತ್ತು ಕನ್ಯಾದಾನದ ಒಂದು ಫಲ ಸಿಗುತ್ತೆ, ನಿನ್ನ ಒಂದು ಸಿಂಹಾಸನ ಕೆಳಗಡೆ ಬೀಳುತ್ತೆ, ನೀನು ನೆಲ ಕಚ್ತಿ ನೆಂದು ತಲೆ ಎತ್ತುವುದಿಲ್ಲ ನಿನ್ನ ಮಗಳಿಂದನೂ ಕೂಡ ಅಂತ ಹೇಳ್ಬಿಡ್ತಾರೆ. ಈ ಕಡೆ ವಿಧಿ ಮಾತುಗಳು ಯಾವುದು ಮತ್ತೆ ಕಾವೇರಿ ಕಿವಿಗೆ ಹೋಗೋದೇ ಇಲ್ಲ. ನನ್ನ ಪುಟ್ಟ ನನ್ನಿಂದ ದೂರ ಆಗ್ತಾನೆ ಅಂತಾನೆ ಅಲ್ಲೂ ಕೂಡ ಯೋಚನೆ ಮಾಡ್ತಾರೆ. ಇದು ವಿಧಿನ ಟ್ರಿಗರ್ ಮಾಡುತ್ತೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ವಿಧಿ ವಿಖ್ಯಾತ್ ಜೊತೆ ಮದುವೆ ಹಾಗೆ ತೀರ್ತೀನಿ ಅಂತ ಮದುವೆ ಜಾಗಕ್ಕೆ ಬಂದೇ ಬಿಡ್ತಾಳೆ. ಅಲ್ಲಿ ಅಣ್ಣ ಅದಕ್ಕೆನ ನೋಡಿ ಅವಳಿಗೆ ಶಾಕ್ ಏನೋ ಆಗತ್ತೆ. ವಿಖ್ಯಾತ್ ಅಂತೂ ಭಯ ಪಡ್ತಾರೆ. ಬಟ್ ವಿಧಿ ಡೋಂಟ್ ಕೇರ್. ಬಂದಿರೋದೇ ಮದುವೆ ಆಗೋದಕ್ಕೆ, ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು, ನಾನೇನು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಆಟಿಟ್ಯೂಡ್ ತೋರಿಸ್ತಾಳೆ. ಇದರ ನಡುವೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಎಲ್ಲರಿಗೂ ಮಾಂಗಲ್ಯವನ್ನ ಕೊಡುವುದಕ್ಕೆ ಅವ್ರ ಕೈಯಾರೆ ಮುಂದೆ ಬಂದಾಗ ಈ ಕಡೆ ವಿಖ್ಯಾತ್ ಹೋಗ್ಬಿಡೋಣ ಬಾ ಬಿಬಿ ಅಂತ ಕರೀತಾರೆ. ಬೇಕಾಗಿಲ್ಲ, ಯಾಕೆ ಹೋಗ್ಬೇಕು, ಮದ್ವೆ ಆಗೋದಕ್ಕೆ ಬಂದಿದ್ದೀವಿ, ಮದ್ವೆ ಆಗಿ ಹೋಗೋಣ ಅಂದಾಗ ಈ ಕಡೆ ವಿಖ್ಯಾತ್ ತಗೊಳ್ಳೋದು. ಈಕೆ ನಾನು ಹೇಳಿದ್ರೆ ಕೇಳೋದಿಲ್ಲ, ನಾನು ಹೋದ್ರೆ ಇವಳು ಕೂಡ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ವಿಖ್ಯಾತ್ ಅಲ್ಲಿಂದ ಹೊರಡೋಕ್ ನೋಡ್ತಾರೆ. ಆ ಕ್ಷಣಕ್ಕೆ ಇಲ್ಲಿ ವಿಧಿ ಎದ್ ನಿಂತ್ಕೊಂಡಿದೆ. ಕೈ ಕೊಟ್ಟು ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಿದ್ಯಾ ಅನ್ನೋ ಒಂದು ಮಾತನ್ನ ಬ್ಲಾಸ್ಟ್ ಮಾಡ್ತಾಳೆ. ಅದನ್ನ ನೋಡ್ತಿದ್ದಾಗ ಕೇಳ್ತಿದ್ದಾಗೆ ವೈಷ್ಣವ್ ಲಕ್ಷ್ಮಿ ಶಾಕ್ ಆಗ್ತಾರೆ. ಬಿಕಾಸ್ ವಿಧಿ ಆ ಕಡೆ ನೋಡಿದ್ರೆ ವಿಖ್ಯಾತ್ ಏನದು ವಿಧಿ ಅಂತ ಕೇಳ್ತಿದ್ರೆ ವೈಷ್ಣವ್ ಗೊತ್ತಾಗೋದಿಲ್ವಾ, ಮದುವೆ ವೇಷದಲ್ಲಿ ಹೆಣ್ಮಗ್ಳಿದ್ದಾಳೆ ಅಂದ್ರೆ ಮದುವೆ ಆಗೋಕ್ ಬಂದಿದ್ದಾಳೆ, ಅಲ್ಲಿ ಹುಡುಗ ಇದ್ದಾನೆ, ನಾನು ಪ್ರೀತಿ ಮಾಡಿದ ಹುಡುಗ ಮದುವೆ ಆಗ್ತಿದ್ದೀನಿ ಅಂತ. ಏನ್ ಮಾತಾಡ್ತಿದ್ಯಾ, ಇಲ್ಲಿ ಮದುವೆ ಆಗೋದಾ ಅಂತ ಹೇಳಿ ವೈಷ್ಣವ್ ಕೇಳ್ತಿದ್ದಾಗೆ ಇಡೀ ಅಲ್ಲಿರೋ ಮಂದಿ ಎಲ್ಲ ತಿರುಗಿ ಬೀಳ್ತಾರೆ. ಏನದು, ನಿಮ್ಮನ್ನ ಒಳ್ಳೆಯವರು ಅನ್ಕೊಂಡಿದ್ವಿ, ಮೇಲ್ನೋಟಕ್ಕೆ ನಾಟಕ ಮಾಡ್ತಿದ್ರ, ಈ ರೀತಿ ಮಾತಾಡಿದ್ರಲ್ಲ, ಇಲ್ಲಿ ಮದುವೆ ಆದವರೆಲ್ಲ ಬಡವರ, ಹಾಗೆ ಹೀಗೆ ಗತಿ ಇಲ್ದವ್ರು ಅನ್ನೋಷ್ಟು ಮಾತುಗಳು ಬರುತ್ತೆ. ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ ಅಂತ ವೈಷ್ಣವ್ ಹೇಳ್ತಾ ಇದ್ರು. ಅಲ್ಲಿ ಯಾರು ಕೇಳೋಕೆ ರೆಡಿ ಇಲ್ಲ. ಇದರ ನಡುವೆ ಲಕ್ಷ್ಮಿನೇ ಅದಕ್ಕೆ ಅರ್ಥ ಮಾಡಿಸ್ತಾಳೆ. ಅದನ್ನ ತುಂಬಾ ಅರ್ಥಗರ್ಭಿತವಾಗಿ, ನಿಮ್ಮನೇಲೂ ಹೆಣ್ಮಕ್ಳಿದ್ದು ಅವರು ನಿಮ್ಗೆ ಗೊತ್ತಿಲ್ಲದೆ ಮದುವೆ ಮನೆಗೆ ಬಂದು ಈ ರೀತಿ ಮದುವೆ ಆಗಕ್ಕೆ ಹೊರಟು ನೀವೇನಾದ್ರೂ ನೋಡಿದ್ರೆ ನಿಮ್ ರಿಯಾಕ್ಷನ್ ಹೇಗಿರ್ತಿತ್ತು? ಮನೆಗೆ ಹೋಗಿ ನಾವು ಮದುವೆ ಮಾತುಕತೆ ಮಾಡಿ ದೊಡ್ಡವ್ರು ನಿಂತು ಮದುವೆ ಮಾಡಿಸೋಣ ಅಂತ ಹೇಳಿದ್ದೆ ಹೊರತು ಇಲ್ಲಿ ಮದುವೆ ಆಗೋದು ಸರಿ ಇಲ್ಲ ಅಂತ ಅಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಅರ್ಥ ಮಾಡಿಸ್ತಾಳೆ. ಇದರಿಂದಾಗಿ ವಿಧಿಗೆ ಅನ್ಸುತ್ತೆ, ಆಲ್ರೆಡಿ ಇವಳ ಮಾತಿಂದ ಎಲ್ಲನ್ನು ಕೂಡ ಮರಳು ಮಾಡ್ತಿದ್ದಾಳೆ, ಇಲ್ಲ ಏನು ಕೂಡ ನಂದು ವರ್ಕೌಟ್ ಆಗೋದಿಲ್ಲ, ಇಲ್ಲ ನಾನು ಮೊದಲು ಮದುವೆ ಆಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಇಲ್ಲಿ ವಿಖ್ಯಾತ್ನ ಮದುವೆ ಆಗುವಂತ ಕೇಳ್ತಿದ್ದಾಳೆ. ಇಲ್ಲಿ ವಿಖ್ಯಾತ್ ಕೂಡ ಅರ್ಥ ಮಾಡಿಸೋಕೆ ನೋಡ್ತಿದ್ದಾರೆ ಬೇಡ ಅಂತ. ಬಟ್ ವಿಧಿ ಕೇಳ್ತಾನೆ ಇಲ್ಲ. ಅಷ್ಟರಲ್ಲಿ ಆಲ್ರೆಡಿ ಕೃಷ್ಣಕಾಂತ್ಗೆ ವಿಷಯ ಗೊತ್ತಾಗಿರುತ್ತೆ. ಟಿವಿಲಿ ಮಗಳನ್ನ ನೋಡಿರ್ತಾರೆ. ಅದೇ ಕಾರಣಕ್ಕೆ ಕಾವೇರಿ ಜೊತೆ ಕೂಡ ಕೃಷ್ಣಕಾಂತ್ ಅಲ್ಲಿ ಬಂದಿರ್ತಾರೆ. ಬಂದಿದ್ರು ಕೂಡ ಕಾವೇರಿ ಮುಂದೆ ಹೋಗ್ತಿಲ್ಲ. ಪುಟ್ಟನ್ ಮಾತಿಗೆ ಬೆಲೆ ಕೊಟ್ಟು ಬರಬಹುದಾ ಅಂತ ವೇಟ್ ಮಾಡ್ತಿರ್ತಾರೆ. ಜೊತೆಗೆ ಇಲ್ಲಿ ವಿಧಿ ಅಂತೂ ಏನು ನೀನೇನು ಮಾತಾಡೋದು ನನಗೆ ಅಂತ ಲಕ್ಷ್ಮಿ ಮೇಲೆ ಹವಾರ್ ಹಾಕಿ ಶುರು ಮಾಡ್ತಾಳೆ. ಬಿಕಾಸ್ ಇಲ್ಲಿ ಅಣ್ಣ ಅದಕ್ಕೆ ಇಬ್ರು ಕೂಡ ಮದುವೆನ ತಡೀತಿದ್ದಾರೆ ಅನ್ನೋ ಕಾರಣಕ್ಕೆ ನನ್ನ ಲೈಫ್ ಬಗ್ಗೆ ನೀವು ಕೇರ್ ಮಾಡಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಬಗ್ಗೆ ಕೇರ್ ಮಾಡಬೇಕು, ನಿಮ್ಮ ಮದುವೆನೇ ನೆಟ್ಟಗೆ ನಿಂತಿಲ್ಲ, ನೀವೇನು ನನಗೆ ಪ್ರಶ್ನೆ ಮಾಡುವುದು, ನೀವಿಬ್ಬರೇ ಬೇರೆ ಬೇರೆ ಬದುಕ್ತಿದ್ದೀರಾ, ಎರಡನೇ ಮದುವೆಗೆ ಆಗೋಕ್ಕೆ ಹೋಗ್ತಿದ್ಯಾ ನೀನು ಅಂತೆಲ್ಲ ಅವರ ಪರ್ಸ್ನಲ್ ಲೈಫ್ನೆಲ್ಲ ಎಲ್ಲರ ಮುಂದೆ ಮೀಡಿಯಾ ಮುಂದೆ ತೆರೆದಿಟ್ಬಿಡ್ತಾಳೆ. ಇಡೀ ಮೀಡಿಯಾ ಶಾಕ್ ಆಗುತ್ತೆ. ಜನ ಮಂದಿ ಎಲ್ಲ ಶಾಕ್ ಆಗ್ತಾರೆ. ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಏನಿದು ಪರ್ಸ್ನಲ್ ವಿಷಯ ಎಲ್ಲ ಯಾಕೆ ಇಲ್ಲ ಹೇಳ್ತಿದ್ಯಾ ಅಂತ ಕೇಳ್ತಿದ್ರೆ ಇನ್ನೇನು ನನ್ನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ, ನಾನು
ಮದುವೆ ಆಗ್ತಿದ್ದೇನೆ ತಾನೇ, ಸುಮ್ಮನೆ ಇರ್ಬೇಕು ತಾನೇ, ಅದನ್ನ ಬಿಟ್ಟು ನನ್ನ ಪರ್ಸ್ನಲ್ಗೆ ಯಾಕೆ ಬರ್ತೀರಾ ಅಂತ ವಿಧಿ ಕೇಳ್ತಿದ್ದಾಳೆ. ಈ ಕಡೆ ನನ್ನ ಪುಟ್ಟನ ಮರ್ಯಾದನ್ನೇ ತೆಗಿತಿದ್ದಾಳಲ್ಲ ಅವಳು ಅಂತ ಕಾವೇರಿ ಟ್ರಿಗರ್ ಆಗ್ತಿದ್ದಾರೆ. ಅದರ ನಡುವೆ ಈ ಕಡೆ ಲಕ್ಷ್ಮಿ ಬಂದದೆ, ವಿಧಿನ ಇಟ್ಕೊಂಡದ ನಡೆಯ ವಿಧಿ ಅಂತ ಹೇಳ್ತಿದ್ದಾರೆ. ಇಡೀ ಜನಗಳೆಲ್ಲ ಹೌದಮ್ಮ, ಅಪ್ಪ ಅಮ್ಮ ನೋಡಿ ಮದುವೆ ಮಾಡ್ತಾರೆ, ಮದುವೆ ಮಾತುಕತೆ ಮಾಡ್ತಾರೆ, ಮದುವೆ ಮಾಡ್ತೀನಿ ಅಂತ ಹೇಳ್ತಿದಾರಲ್ವಾ, ಹೋಗು ಅಂತಿದ್ರು ಕೂಡ ಇಲ್ಲಿ ವಿಧಿ ಹೋಗೋಕೆ ರೆಡಿ ಇಲ್ಲ. ಇವ್ರು ಖಂಡಿತ ನನ್ನ ಮದುವೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಯೋಚನೆ ಮಾಡಿದೆ. ಯಾಕೆ ಬರಬೇಕು ನಿನ್ನ ಜೊತೆ, ನೀನು ಯಾರ ನಿನ್ಗೆ ಬರೋಕೆ ಅಂತ ಲಕ್ಷ್ಮಿನ ಪ್ರಶ್ನೆ ಮಾಡ್ತಾಳೆ ವಿಧಿ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಅತ್ತಿಗೆನ ಇನ್ನೂ ಕೂಡ ಎಲ್ಲ ಹಾಗೆ ಉಳಿದಿದೆ, ಅಲ್ಲಿ ತನಕ ನಾನು ನಿನ್ನ ಅತ್ತಿಗೆನ ಜೊತೆಗೆ ಮನೆ ಕೇರ್ ಮಾಡೋದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಇಲ್ಲಿ ವಿಧಿನ ಹೇಳ್ಕೊಂಡು ಹೋಗೋಕೆ ನೋಡಿದ್ರೆ ವಿಧಿ ತಳ್ಳಿಬಿಡ್ತಾಳೆ ಲಕ್ಷ್ಮಿನ. ತಳ್ತಿದ್ದಾಗೆ ಆ ಕಡೆ ವೈಷ್ಣವ್ ಲಕ್ಷ್ಮಿನ ಕಾಪಾಡ್ತಾರೆ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಆ ಒಂದು ದೀಪಾವಳಿ ಕಂಬ ಚುಚ್ಚಿ ಲಕ್ಷ್ಮಿಗೆ ಏನಾಗ್ತಿತ್ತೋ ನಿಜ ಹೇಳೋಕ್ಕಾಗೋದಿಲ್ಲ. ಫೈನಲಿ ಏನೂ ಆಗಿಲ್ಲ ಮಹಾಲಕ್ಷ್ಮಿಯವರೇ ಅಂತ ಹೇಳಿ ಕೇಳ್ತಿದ್ರೆ ಈ ಕಡೆ ವಿಧಿಗೆ ಓಹೋ ಏನು ಡ್ಯುಯೆಟ್ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಿದ್ದಾಳೆ. ಈ ಕಡೆ ವೈಷ್ಣವ್ಗೆ ಗಾಯ ಆಗಿರುತ್ತೆ, ತುಂಬ ಕೇರ್ ಮಾಡ್ತಾಳೆ ಲಕ್ಷ್ಮಿ ಕೂಡ, ಅರಿಶಿನ ಎಲ್ಲ ಹಚ್ತಾರೆ. ಇದರ ನಡುವೆ ವಿಧಿ ನಿಂದು ಆಟ ಜಾಸ್ತಿ ಆಯಿತು ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರೆ ಅಮ್ಮ ಕಾವೇರಿಯವರು. ಅಮ್ಮ ನೀನು ಕೂಡ ಬಂದ್ಬಿಟ್ಯಾ, ಈಗಲೂ ಕೂಡ ನಿನಗೆ ಏನು ನನ್ನ ಮಗಳು ಈಗ ಮದುವೆ ಆಗ್ತಿದ್ದಾಳೆ ಅದು ಏನೂ ಕೂಡ ಅನ್ನಿಸ್ತಾನೆ ಇಲ್ಲ ಅಲ್ವಾ ಅಂತಾಗ, ಏನು ನಿನ್ನ ಮದುವೆ ಮಾಡ್ಸೋಕೆ ಬಂದಿದ್ದೀನಿ ಅಂದ್ಕೊಂಡಿದ್ದೆ, ನಿನ್ನ ಮದುವೆ ಮುರಿದು ಎಳ್ಕೊಂಡು ಹೋಗೋಕೆ ಬಂದಿದ್ದೀನಿ, ಯಾವನೋ ಅವ್ನ ಆಚಾರ ಏನೋ ಕುಲ ಏನೋ ಅವನದು ಶ್ರೀಮಂತ ಅವನ ಸ್ಟೇಟಸ್ ಏನೂ ಕೂಡ ಗೊತ್ತಿಲ್ಲ, ಮದುವೆ ಆಗೋಕೆ ಬಂದಿದ್ಯಾ ನೀನು ಅಂತ ಕಾವೇರಿಯವರು ರೆಬಲ್ ಆಗ್ತಿದ್ದಾರೆ. ಏನಮ್ಮ ಯಾವಾಗಲೂ ಕೂಡ ಇದೇ ಆಗೋಯ್ತಲ್ವಾ, ನಿನಗೆ ನಾನು ಕಣ್ಣ ಕಾಣಿಸೋದೇ ಇಲ್ಲ ಅಲ್ವಾ, ಯಾವಾಗಲೂ ಪುಟ್ಟ 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 ಪುಟ್ಟನ್ ಬಿಟ್ಟು ಬಿಡಿ ಏನೂ ಆಲೋಚನೆ ಬರಲ್ಲ ಅಲ್ವಾ ನಿನಗೆ, ಇದರಿಂದಾನೇ ಅಲ್ವಾ ನಾನು ನಿನ್ನ ಹತ್ರ ಬಂದು ಕೇಳಿದೆ ಅಲ್ವಾ ಮದುವೆ ಮಾಡಿಸು ಅಂತ, ನಿನಗೆ ನಾನು ಮದುವೆ ಮಾಡಿಸ್ಬೇಕು ಅಂತಾನೆ ಅನಿಸ್ಲಿಲ್ಲ, ಫೋನ್ ಕೂಡ ಮಾಡಿದೆ ಆಗಲೂ ಕೂಡ ಪುಟ್ಟಾನೆ, ಈಗಲೂ ನೋಡು ನಿನ್ನ ಮಗನ ಮರ್ಯಾದೆ ಹೋಗ್ತಿದೆ ಅಂತ ಯೋಚನೆ ಮಾಡ್ತಿದ್ಯಾ ಹೊರತು ನಿನ್ನ ಮಗಳ ಬಗ್ಗೆ ನೀನು ಯೋಚನೆ ಮಾಡ್ತಿಲ್ಲ ಅಲ್ಲ ಅಂತ ಹೇಳಿ ವಿಧಿ ಅಲ್ಲೂ ಕೂಡ ಮಾತಾಡ್ತಿದ್ದಾಳೆ. ನೀನು ಮಾತೆಲ್ಲ ಬೇಕಾಗಿಲ್ಲ, ಸುಮ್ಮನೆ ನಡೀತಾ ಇರುವಂತ ಮತ್ತೆ ಹೊಡೆಯೋಕೆ ಕಾವೇರಿ ಹೋದಾಗ ವಿಖ್ಯಾತ ಅಡ್ಡ ಬರ್ತಾನೆ. ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೇನೆ, ದೊಡ್ಡವರಾಗಿದ್ದೀವಿ ನಾವು, ಹೊಡೆಯೋ ಅಧಿಕಾರ ನಿಮಗಿಲ್ಲ ಅಂತ ಹೇಳಿ ನೋಡುವಿದೆ ಅವ್ರು ಮದುವೆ ಮಾಡಿಸ್ತೀನಿ ಅಂತದಾರ ತಾನೇ, ನಡಿ ಹೋಗೋಣ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಅವ್ನ ಮಾತಾದರೂ ಕೇಳು ಅಂತಂದರೆ ಈ ಕಡೆ ಲಕ್ಷ್ಮಿಗೆ ವಿಧಿ ದುಡುಕ್ತಾ ಇದ್ರು ವಿಖ್ಯಾತ್ಗೆ ನಿಜವಾಗ್ಲೂ ಯೋಚನೆ ಮಾಡೋ ಸಾಮರ್ಥ್ಯ ಇದೆ ಅಂತ ಅವಳಿಗೆ ಅನಿಸುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ನೀನು ಮದುವೆ ಮಾಡೋಕೆ ಬಿಡೋದಿಲ್ಲ ಅಂದಾಗ ನೋಡಿದ್ಯಾ ವಿಖ್ಯಾತ್ ಅವರು ಮಾತನ್ನು ಕೇಳಿಸ್ಕೊಂಡ್ಯಾ ವಿಕ್ಕಿ ಅಂತ ಹೇಳಿ ಇಲ್ಲಿ ವಿಕ್ಕಿ ಕುತ್ತಿಗೆಗೆ ಚಾಕು ಇಡ್ತಾಳೆ ವಿಧಿ, ತಾಳಿ ಕಟ್ತೀಯಾ ಇಲ್ವಾ ಅಂತ. ಅವ್ನಿಗೇನಾದ್ರು ಮಾಡಿಬಿಟ್ರೆ ನಾನು ಹೆದರ್ಕೊಂಡು ನೀನು ಮದುವೆ ಮಾಡಿಸ್ತೀನಿ ಅಂದ್ಕೊಂಡಿದ್ದೆ, ಏನು ಬೇಕಿದ್ರು ಮಾಡ್ಕೊ, ಯಾವುದಕ್ಕೂ ಬಗ್ಗೋಳಲ್ಲ ನಾನು ಅಂತ ಕಾವೇರಿ ಹೇಳ್ತಿದ್ರೆ ಈ ಕಡೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ತುಂಬ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ, ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ದೆ. ಇಲ್ಲಿ ಯಾಕೆ ವಿಧಿ ಮದುವೆ ಆಗಬಾರ್ದು ಹುಡುಗನ ನಾನು ಪ್ರಶ್ನೆನ ರೈಸ್ ಮಾಡ್ತಾಳೆ. ಇದರಿಂದಾಗಿ ಏನು ಮಾತಾಡ್ತಿದ್ಯಾ ನೀನು ಅಂತ ಕಾವೇರಿ ಅವ್ರು ಕೇಳ್ತಿದ್ರೆ, ಹೌದು ಹುಡುಗ ಒಳ್ಳೆಯವನು, ಮೇಜರ್ ಇದ್ದಾರೆ ಇಬ್ಬರು ಕೂಡ, ಜೊತೆಗೆ ಒಳ್ಳೆ ಫ್ಯಾಮಿಲಿ ಅನ್ಸುತ್ತೆ, ನಿಜವಾಗ್ಲೂ ಹುಡುಗ ಎಷ್ಟು ಪ್ರೀತಿ ಮಾಡಿ ಕೇರ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ನಿಜವಾಗ್ಲೂ ವಿಧಿ ದುಡುಕ್ತಾ ಇದ್ರು, ಅವ್ನು ದುಡುಕ್ತಾ ಇಲ್ಲ, ನಿಜವಾಗ್ಲೂ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದಮೇಲೆ ಮದುವೆ ಆಗೋದ್ರಲ್ಲಿ ಏನಿದೆ ಅನ್ನೋ ಮಾತನ್ನ ರೈಸ್ ಮಾಡಿದಾಗ ಈ ಕಡೆ ವೈಷ್ಣವ್ಗೂ ಕೂಡ ಲಕ್ಷ್ಮಿ ಮಾತು ಸರಿ ಅನ್ಸುತ್ತೆ. ಹೌದು ನನಗೂ ಕೂಡ ಲಕ್ಷ್ಮಿ ಹೇಳ್ತಿರೋದು ಸರಿ ಅನಿಸ್ತದೆ ಅಂತ ಹೇಳ್ತಿದ್ದಾಗೆ ವಿಧಿ ಮತ್ತೆ ವಿಖ್ಯಾತ್ ಮದುವೆಗೆ ಯಾವುದೇ ಅಡೆತಡೆ ಸಿಗೋದಿಲ್ಲ. ಈ ಕಡೆ ಕಾವೇರಿ ಮೌನವಾಗಬೇಕಾಗತ್ತೆ, ಈ ಕಡೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಸೇರ್ಕೊಂಡು ಅಷ್ಟು ಜನರ ಮಧ್ಯೆ ಇಲ್ಲಿ ವಿಧಿ ಮತ್ತೆ ವಿಖ್ಯಾತ್ನ ಮದುವೆ ಮಾಡಿಸಿ ಬಿಡ್ತಾರೆ. ಫೈನಲಿ ವಿಧಿ ಕುತ್ತಿಗೆಗೆ ಮಂಗಲ್ಯ ಧಾರಣೆ ಆಗತ್ತೆ, ತಾಳಿ ಬಿಡತ್ತೆ. ಫೈನಲಿ ಇಲ್ಲಿ ಕಾವೇರಿಯ ಅಂತಿಮ ಅಧ್ಯಾಯ ಅಂತಾನೆ ಹೇಳ್ಬೋದು, ಕಾವೇರಿಯ ಒಂದು ಪತನವಾಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಗೊಂಬೆ ಆಡ್ಸೋರು ಹೇಳಿದರು ಇವತ್ತು ನಿನಗೆ ಕನ್ಯಾದಾನದ ಫಲ ಸಿಗತ್ತೆ ಅಂತ, ಕನ್ಯಾದಾನದ ಫಲ ಸಿಕ್ತು, ಪತನಕ್ಕೆ ಮಗಳು ದಾರಿ ಕೂಡ ಮಾಡಿಕೊಟ್ರು, ತಲೆ ತಗ್ಗಿಸ್ಬೇಕಾಗತ್ತೆ. ಬಿಕಾಸ್ ಪಾಳೆಗಾರ ವಿಖ್ಯಾತ್ನ ತಂದೆ ಕಾವೇರಿಯ ಆ ಜನ್ಮ ಶತ್ರು, ಖಂಡಿತವಾಗ್ಲೂ ಕಾವೇರಿಯ ಮಗಳನ್ನ ಲವ್ ಮಾಡಬೇಕು ಅಂತ ಬಿಟ್ಟದೆ ವಿಖ್ಯಾತ್ನ ತಂದೆ, ಬಿಕಾಸ್ ಆಕೆಯನ್ನ ಸೋಲಿಸ್ಬೇಕು ಅಂತ. ಅಂದಮೇಲೆ ಇವತ್ತು ವಿಧಿಯ ವಿಖ್ಯಾತ್ನ ಮದುವೆ ಕಾವೇರಿಯ ಅಟ್ಟಹಾಸ ಸಂಹಾರಕ್ಕೆ ನಾಂದಿ ಆಗ್ತಿದೆ ಅಂತ ಹೇಳ್ಬೋದು. ಮುಂದಿನ ವಿಷಯದಲ್ಲಿ ನೋಡಿ, ಅದಕ್ಕೂ ಮುನ್ನ ಇಲ್ಲಿ ವಿಖ್ಯಾತ್ ತಂದೆ ಕೂಡ ಎಂಟ್ರಿ ಕೊಡ್ತಿದ್ದಾರೆ.